ನೋಡಿ ಇದರಲ್ಲಿ ವಾಸನೆ ಬರ್ತಾ ಇಲ್ಲ ಸ್ವಾಮಿ, ಆಯ್ತಾ? ನಿಮ್ ಡಬ್ಬಿಯಲ್ಲಿ ವಾಸನೆ ಬರ್ತಾ ಇದೆ, ಇದ್ರಲ್ಲಿ ಇಲ್ಲ, ಗೊತ್ತಾಯ್ತು ಮೇಡಮ್, ಇದ್ರಲ್ಲಿ ಇಲ್ಲ, ಆಯ್ತಾ? ಇದರಿಂದ ಈ ಡಬ್ಬಿಯಿಂದ ಇದಕ್ಕೆ ಕೆಟ್ಟ ಹೆಸರು ಬಂತು ಅಷ್ಟೇ, ಹೋಯ್ತು ನೋಡಿ. ಆಮೇಲೆ ನೀವು ತೆಗಿಬೇಕಾದ್ರೆ ನೀವು ಹಾಸ್ಕೊಂಡು ತೆಗಿಬೇಕು. ನೀವೇ ಸಿಪ್ಪೆ ಸುಟ್ಟಿದ್ರೆ ಆದ್ಮೇಲೆ ಇದನ್ನ ಯಾಕೆ ಕಟ್ ಮಾಡಿಲ್ಲ ನೀವು? ಅಡಿಗೆಗೆ ನೀವು ಈ ಕವರ್ ಬಳಸ್ಕೊಡ್ತೀರೇನ್ರಿ? எல்லாமே கட் பண்ணி என்ன கூட காரணம் போடாம விட்டுக்கிறாரு அவரு. ஆள் இல்லாதனால இன்னைக்கு யாரும் இல்லாதனால நானே இதே தான் வந்தேன். இன்னைக்கு மேலே அது பணமா அந்த மாதிரி எல்லாம் பார்த்துருவோம் மேடம். எப்படி இருக்குமோ அதை வச்சு அது கனெக்ட் பண்ணுறாங்க. ஒரு இதெல்லாம் பார்த்துருவாங்க. ನಾವು ಫೈನ್ ಹಾಕ್ತೀವಿ. ಕ್ಲೀನಾಗಿ ಇಟ್ಕೊಂಡಿಲ್ಲ ನೀವು. ಬಹಳ ಸಲ ಹೇಳಿದೀವಿ, ಆದ್ರೂ ನೀವು ಕ್ಲೀನಿನೆಸ್ ಮೇಂಟೈನ್ ಮಾಡಿಲ್ಲ. ಇವತ್ತನೇ ಓನರು ನಾವು ಲಾಸ್ಟ್ ಟೈಮ್ ಬಂದಾಗಲೇ ನಿಮ್ಗೆ ಹೇಳಿದೀವಿ 5,000 ಫೈನ್ ಹಾಕಿದೀವಿ. ಯಾಕಂದ್ರೆ ಕಸ ಅಲ್ಲಿ ಎಸ್ತೀರ ಅಂತ ಹೊರಗಡೆ ಬಂದು ಚೆಕ್ ಮಾಡಿದಾಗ ಇದೇ ರೀತಿ ಇತ್ತು. ವಾರ್ ಮಾಡ್ಬಿಟ್ಟು ಹೋಗ್ತೀವಿ, ಮತ್ತೆ ನಾವು ಕ್ಲೀನ್ ಮಾಡಿ ಇಟ್ಕೊಳ್ತೀವಿ ಅಂತ. ಈ ಡಬ್ಬಿ ಫಸ್ಟ್ ತೆಗೀರಿ, ಯಾಕೆ ಇಷ್ಟು ಗಲೀಜಾಗಿ ನೋಡಿ. ಇದರಲ್ಲಿ ವಾಸನೆ ಬರ್ತಾ ಇಲ್ಲ ಸ್ವಾಮಿ, ಆಯ್ತಾ? ನಿಮ್ ಡಬ್ಬಿಯಲ್ಲಿ ವಾಸನೆ ಬರ್ತಾ ಇದೆ, ಇದ್ರಲ್ಲಿ ಇಲ್ಲ, ಗೊತ್ತಾಯ್ತು ಮೇಡಮ್, ಇದ್ರಲ್ಲಿ ಇಲ್ಲ, ಆಯ್ತಾ? ಇದರಿಂದ ಈ ಡಬ್ಬಿಯಿಂದ ಇದಕ್ಕೆ ಕೆಟ್ಟ ಹೆಸರು ಬಂತು ಅಷ್ಟೇ, ಹೋಯ್ತು ನೋಡಿ. ಆಮೇಲೆ ನೀವು ತೆಗಿಬೇಕಾದ್ರೆ ನೀವು ಹಾಸ್ಕೊಂಡು ತೆಗಿಬೇಕು. ನೀವೇ ಸಿಪ್ಪೆ ಸುಟ್ಟಿದ್ರೆ ಆದ್ಮೇಲೆ ಇದನ್ನ ಯಾಕೆ ಕಟ್ ಮಾಡಿಲ್ಲ ನೀವು? ಆಗ ಮೊದಲು ಕಟ್ ಮಾಡ್ತೀನಿ ಮೇಡಮ್. ಅಲ್ಲ ಸಿಪ್ಪೆ ಸುಲ್ದಿದ್ದೀರಾ, ಸಿಪ್ಪೆ ಸುಲಿಬೇಕಾದ್ರೆ ಇದನ್ನು ಕಟ್ ಮಾಡ್ಬೇಕು ತಾನೆ. ಇಲ್ಲ ಬೇಕಾದ್ರೆ ಒತ್ಬಿಡೋದು. ಕಟ್ ಮಾಡಿ ಆದ್ಮೇಲೆ ಹಂಗೆ ಆಗಲ್ಲ ಮೇಡಮ್, ಚಿಪ್ಸ್ ಬರಲ್ಲ ಮೇಡಮ್, ಹಂಗೆ ಇದನ್ನ ನೀವು ಸಿಪ್ಪೆ ಸುಲ್ದಾಗ್ಲೇ ಕಟ್ ಮಾಡ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಮಿಷಿನ್ ಹಾಕೋದು ಮೇಡಮ್, ಅದು ಮಿಷಿನ್ ಹಾಕಿ ಹಾಕಿ ಒತ್ತೀರಾ ನೀವು. ಇದನ್ನ ಕಟ್ ಮಾಡ್ಬಿಟ್ರೆ ಕಟ್ ಮಾಡ್ಬಿಟ್ರೆ ಇದು ನಿಮ್ಗೆ ಶೇಪ್ ಬರಲ್ಲ, ಚಿಪ್ಸ್ ಶೇಪ್ ಬರಲ್ಲ. ನನಗೆ ಅರ್ಥ ಆಯ್ತು. ಈ ಟಪ್ಪು ಚೇಂಜ್ ಮಾಡಿ, ನಾವು ಕೊಡಲ್ಲ $5,000 ಫೈನು. ಕ್ಲೀನಿನೆಸ್ ಇಲ್ಲ, ಸ್ವಚ್ಛತೆ ಇಲ್ಲ, ಹಳಸೋಗಿರೋ ಆಲೂಗಡ್ಡೆ ಇಟ್ಕೊಂಡಿದ್ದಾರೆ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ನಾವು ಪದೇ ಪದೇ ಇವರಿಗೆ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಅದೇ ರೀತಿ ಇವರು ಸ್ವಚ್ಛತೆ ಕಾಪಾಡದಿರೋದ್ರಿಂದ ಇವ್ರಿಗೆ $5,000 ಫೈನ್ ಹಾಕಿದ್ದೀವಿ. ಯಾರಿಗೆ ಆಗ್ತಾ ಇದೀರಾ ಅದನ್ನ ಹೇಳಿ, ಹೆಸರು ಹೇಳಿ. ಅಂಗಡಿಯವರಿಗೆ, ಅಂಗಡಿ ಓನರು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೋ ಅವರಿಗೆ. ಪ್ಲಾಸ್ಟಿಕ್ ರೇಡ್ಗೆ ಬಂದಿರೋದು ಚೆಕ್ ಮಾಡಿದಾಗ ಈ ತರ ಇತ್ತು, ಹಂಗಾಗಿ ನಾವು ಫೈನ್ ಹಾಕ್ತಾ ಇದೀವಿ. ಸ್ವಚ್ಛತೆನೂ ನೋಡ್ಬೇಕಲ್ಲ, ಬರೀ ಒಂದು ಮಾತ್ರ ಒಂದು ಕಾನ್ಸೆಪ್ಟ್ ನೋಡ್ಕೊಂಡು ಹೋದ್ರೆ ಆಗಲ್ಲ. ಪ್ಲಾಸ್ಟಿಕ್ ರೇಡ್ಗೆ ಅಂತ ಬಂದಿದ್ದೀವಿ, ಪ್ಲಾಸ್ಟಿಕ್ ಹಿಡಿದಿದ್ದೀವಿ. ಅದೇ ಟೈಮ್ ನೋಡಿದಾಗ ಆ ಡಬ್ಬಿನೂ ಅಷ್ಟು ಅಸಹ್ಯವಾಗಿತ್ತು, ವಾಸನೆ ಬರ್ತಾ ಇತ್ತು. ನಮ್ಮ ಸಿಬ್ಬಂದಿಗಳೆಲ್ಲ ಚೆಕ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಸೀಸ್ ಮಾಡಿದ್ದಾರೆ. ಆಲೂಗಡ್ಡೆ ಏನಿದೆ ನಾವು ಸೀಸ್ ಮಾಡಿ ತಗೊಂಡು ಹೋಗ್ತೀವಿ. ಸಿಕ್ಕಿದೆ ಅವ್ರ ಕಮಿಷನ್. ಈಗ ಫೈನ್ ಹಾಕಿರೋದು ಪ್ಲಾಸ್ಟಿಕ್ ಇಲ್ಲ ಕ್ಲೀನ್ಲಿನೆಸ್ ಎರಡಕ್ಕೂ ಸೇರಿ ಸರ್. ಪ್ಲಾಸ್ಟಿಕ್ ಎಷ್ಟು ಹಾಕಿದ್ದೀವಿ ಮತ್ತೆ ಪ್ಲಾಸ್ಟಿಕ್ಗೂ ಹಾಕಿದ್ದೀವಿ. ಯಾಕೆ ಇವ್ರಿಗೆ $5,000 ಫೈನ್ ಹಾಕಿದ್ದು ಅಂದ್ರೆ ಮಿನಿಮಮ್ ಹಾಕ್ಬೋದಾಗಿತ್ತು. ನಾವು ಬಹಳ ಸಲ ಇವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಇವರಿಗೆ $5,000 ಫೈನು ಹಾಕಿದ್ದೀವಿ, ಕಸ ಎಸ್ತಿರೋದು ಹಾಕಿದ್ದೀವಿ. ಮತ್ತೆ ಆದ್ರೂ ಸಹ ಸ್ವಚ್ಛತೆನ ಮೇಂಟೈನ್ ಮಾಡಿದೆ, ಡಬ್ಬಿ ಕೂಡ ಚೇಂಜ್ ಮಾಡಿಲ್ಲ. ಆ ಕಾರಣದಿಂದ ಮತ್ತೆ ಈ ರೀತಿ ಇನ್ನೊಂದ್ಸಲ ಆಗಬಾರ್ದು. ಬೇರೆ ಆಲೂಗಡ್ಡೆ ಯೂಸ್ ಮಾಡಿ ಚಿಪ್ಸ್ ಅಂಗಡಿಗಳಿಗೂ ಇದೊಂದು ಅವೇರ್ನೆಸ್ ಆಗಿರ್ಬೇಕಂತ ಇಷ್ಟು ಕ್ರಮ ತಗೊಂಡಿದ್ದೀವಿ. ಕಾಕ್ರೋಚ್ ಬರೀಲ್ಲ, ಅದನ್ನು ಕಾಕ್ರೋಚ್ ಹಾಕ್ಲಾ?
ಖಾಲಿ ಬಾಕ್ಸ್ ಮಲ್ಲಿ ಹಾಕ್ಬೋದು. ಇಲ್ಲ ಕೀ ಇಲ್ವಾ? ಓಪನ್ ಮಾಡ್ತಿದ್ದಾರೆ. ಕೆಳಗಡೆ ಇರೋದು ಇವಾಗ ಓಪನ್ ಮಾಡಿ ಎಳಿಲ್ಲ ಅದು. ಮೇಲೆ ಮೇಲೆ ತೆಗೀರಿ ತೆಗೀರಿ ನೋಡೋಣ. ಇವಾಗ ಸದ್ಯಕ್ಕೆ ಬೇಕಾದ್ರೆ ಬೇರೆ ಆಪ್ಷನ್ ಇಲ್ಲ, ಮಾಡ್ಕೊಳ್ಳಿ. ಆದ್ರೆ ಇದು ಬ್ಯಾನ್ ಆಗಿದೆ, ಇದನ್ನು ಕೂಡ ಯೂಸ್ ಮಾಡಬಾರ್ದು. ಇದು ಪ್ಲಾಸ್ಟಿಕ್, ಇದರಲ್ಲೂ ಪ್ಲಾಸ್ಟಿಕ್ ಕಂಟೆಂಟ್ ಇದೆ. ಕಂಪ್ಲೀಟ್ ಪ್ಲಾಸ್ಟಿಕ್ ಕಂಟೆಂಟ್ ಇಲ್ಲದೆ ಇರೋದು ಯಾವುದೂ ಇಲ್ಲ, ಪೇಪರು ಎಲೆ ಬಿಟ್ರೆ, ಆಯ್ತಾ? ಇದನ್ನು ಬ್ಯಾನ್ ಮಾಡ್ತೀವಿ. ಸದ್ಯಕ್ಕೆ ಇಟ್ಕೊಳ್ಳಿ, ನೆಕ್ಸ್ಟ್ ಏನಾದ್ರು ಬಂತು ಅಂದ್ರೆ ಅದನ್ನು ಬಿಡಲ್ಲ. ಅಡಿಗೆಗೆ ನೀವು ಈ ಕವರ್ ಬಳಸ್ಕೊಡ್ತೀರೇನ್ರಿ? ತೆಗೀರಿ ತೆಗೀರಿ. ಅದು ಸೂಚಿ ಮೆಲ್ಲಿಗೆ ಅಳದಿ ಕೊಂಡು ಹೇಳ್ತೀರಾ ಹದಿಗಟ್ಟೆ ಅಭಿ ಅಭಿ ಮತ್ತೆ ಈ ಪ್ಲಾಸ್ಟಿಕ್ ಕವರ್ ಯಾಕೆ ಬಡಿಸ್ತಾರೆ? ಅದ್ರಲ್ಲಿ ಬಡಿಸ್ಕೊಡ್ತೀರಾ? ಅದನ್ನ ಮಾತ್ರ ಚೆಕ್ ಮಾಡ್ತೀವಿ ಅನ್ಕೋಬೇಡಿ. ಊಟ ಬಡಿಸ್ಬೇಕಾದ್ರೆ ಎಲೆ ಹಾಕ್ಬೇಕು. ನೀವು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ಬಿಸಿ ಬಡಿಸಿದ್ರೆ ಅದೇ ಇನ್ಫೆಕ್ಷನ್, ಅದೇ ಕ್ಯಾನ್ಸರ್ ಬರುತ್ತೆ. ಮತ್ತೆ ಪ್ಲೇಟ್ ಅಲ್ಲೇ ಕೊಡ್ತೀರಾ? ಪೇಪರ್ ಕವರ್ ಯಾಕ್ರಿ ನಿಮ್ಗೆ? ಕವರ್ ಯಾಕೆ? ಕವರ್ ಹಾಕಿ ಅದ್ರ ಮೇಲೆ ಎಲೆ ಹಾಕ್ತೀರಾ? ಏನ್ ಕತೆ ಹೇಳ್ತೀರಿ? ನಿಜ ಹೇಳ್ರಿ. ನೆಕ್ಸ್ಟ್ ಈ ತರ ಯೂಸ್ ಮಾಡಿದ್ರೆ ನಿಮ್ಮ ಅಂಗಡಿನೇ ಸೀಲ್ ಮಾಡಾಕ್ತಿವಿ. 3000 ರೂಪಾಯಿ ಊಟಕ್ಕೆ ಎಲೆ ಬಳಸದೆ ವಿತೌಟ್ ಲೀಫ್ ಇದ್ ಮಾಡದೆ ಪ್ಲಾಸ್ಟಿಕ್ ಅಲ್ಲಿ ಊಟ ಬಳಸ್ತಾ ಇದಾರೆ. ಅದಕ್ಕಾಗಿ ಸಾರಿ ಬಿಡಲ್ಲ. ನೀವು ಊಟಕ್ಕೆ ಯಾವಾಗ ನೀವು ಎಲೆ ಬಳಸದೆ ನೀವು ಪ್ಲಾಸ್ಟಿಕ್ ಬಳಸಿದ್ರು ಅವಾಗಲೇ ನಿಮಗೆ ಫೈನ್. ಕ್ಲೀನ್ ಇಲ್ಲ, ನೋ ಕ್ಲೀನ್ ಇಲ್ಲ. ಸೋಮವಾರ ಸಿಟ್ಟು ಕೊಡ್ತೀವಿ, ತಗೊಳ್ಳಿ. ನೀವು ದೋಸೆ ಮತ್ತೆ ಇನ್ನೊಂದು ಫುಡ್ ಐಟಮ್ ಸರ್ವ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನೀವು ವ್ಯಾಪಾರ ಮಾಡಕ್ ಬಿಡಲ್ಲ. ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಯಾಕೆ ಪ್ಲಾಸ್ಟಿಕ್ ಯೂಸ್? ಅದೇನ್ ಸುಮ್ಮನೆ ಕಣ್ಣೋರ್ಸಕ ಸುಮ್ನೆ ಹಿಂಗೆ ಐ ವಾಶ್. ಮತ್ತೆ ನಿಮಗೆ ಕವರ್ ಯಾಕೆ ಅವಶ್ಯಕತೆ ಯಾಕಿತ್ತು? ಯಾಕೆ ಇಟ್ಟಿದ್ದೀರಾ? ಅದನ್ನೇ ಬೇಡ ಅನ್ನೋದು ನಾವು. ಎಲೆ ಇಟ್ಬಿಟ್ಟು ಕವರ್ ಇಟ್ರೆ ಮತ್ತೆ ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಕವರ್ ಒಂದು ರೇಟು, ಎಲೆ ಒಂದು ರೇಟು. ಅದಕ್ಕೆ ನೀವು ಎಲೆನೇ ಇಡ್ಬೋದಲ್ಲ? ಅದಕ್ಕೆ ನೀವು ಎಲೆನೇ ಇಡ್ಬೋದಲ್ರಿ? ಎಲೆನೇ ಇಡ್ಬೋದಲ್ಲ? ಕವರ್ ಯಾಕೆ? ಫೈನ್ ಕಟ್ಟಿ ಎಲ್ಲ ಹಾಕ್ರಿ ಅದರಲ್ಲಿ.